ನಮಸ್ಕಾರ ಎಲ್ಲ ನನ್ನ ಕನ್ನಡ ಮಿತ್ರರಿಗೆ. ನಾವೇನು ಓದಿಲ್ಲ ಬರೆದಿಲ್ಲ ಆದರೂ ದುಬೈಗೆ ಬರ್ಬೋದಾ, ಯಾವ ಥರ ಕೆಲಸ ಸಿಗುತ್ತೆ ಅಂತೆಲ್ಲ ಕೇಳ್ತಾಯಿದ್ರು. ಅವ್ರಿಗೆಲ್ಲ ಆನ್ಸರು ಈ ವಿಡಿಯೋ. ನೀವೇನು ಓದಿಲ್ಲ ಬರೆದಿಲ್ಲ ಅಂದರೆ ಈ ಥರ ಕೆಲಸ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಹಿಂದ್ಗಡೆ ಒಂಟೆ ಕಾಣಿಸ್ತಾ ಇದ್ದಾವೆಲ್ಲ ಆ ಥರ ಕೆಲಸ ಸಿಗುತ್ತೆ ಇಲ್ಲಿ. ಈ ಥರ ಕೆಲಸಕ್ಕೆ ಬರಬೇಕು ಅಥವಾ ಬರಬಾರ್ದು ಅನ್ನೋದು ನಿಮ್ಮಿಷ್ಟ. ಇದ್ರ ಬಗ್ಗೆ ಇರೋ ನನ್ನ ಅನಿಸಿಕೆನ ನಾನು ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ದುಬೈಗೆ ಬರಬೇಕು, ಸೌದಿಗೆ ಬರಬೇಕು ಅನ್ನೋರಿಗೆ ಶೇರ್ ಮಾಡಿ. ಈ ಥರ ಕೆಲಸದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಆಲ್ಮೋಸ್ಟ್ ಆಲ್ ಈ ಥರ ಕೆಲಸ ಮಾಡೋರೆಲ್ಲ ನೇಪಾಳ, ಬಾಂಗ್ಲಾದೇಶ, ಹಾಗೆ ಸುಡಾನ್, ಈಜಿಪ್ಟ್ ಈ ಥರ ದೇಶದವರು. ಯಾಕೆ ಅವರೇ ಈ ಥರ ಕೆಲಸ ಮಾಡ್ತಾರೆ, ನಮ್ಮ ಕನ್ನಡದವ್ರು ಯಾಕೆ ಕೆಲಸ ಮಾಡಲ್ಲ ಅಂತ ನಾನು ಹೇಳ್ತೀನಿ. ಹಾಗೆ ಮಾಡಬೇಡಿ ಅಂತಲೂ ನನ್ನ ಅನಿಸಿಕೆ. ಈ ಥರ ಕೆಲಸಕ್ಕೆಲ್ಲ ಸ್ಯಾಲ್ರಿ ಬಂದ್ಬಿಟ್ಟು 20,000 ಸಾವಿರ ಸ್ಯಾಲ್ರಿ ಇರುತ್ತೆ. ನಮಗೆ ಇದು ಬರೀ 20,000 ಸಾವಿರ. ಈ ಥರ ಕೆಲಸ ಮಾಡೋ ಬೇರೆ ದೇಶದವ್ರಿಗೆ ಅವ್ರ ದೇಶದ ಕರೆನ್ಸಿಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಸಿಗ್ತಾ ಇರುತ್ತೆ. ಹಾಗಾಗಿ ಅವ್ರು ಕೆಲಸ ಮಾಡ್ತಾರೆ. ನನ್ನ ಅನಿಸಿಕೆ ಪ್ರಕಾರ ನಮ್ಮ ಕನ್ನಡದವರು ಈ ಥರ ಕೆಲಸಕ್ಕೆ ಬರೋದು ನನಗೆ ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕೊಡೋದು 25,000 ಸಾವಿರಕ್ಕೆ ಈ ಥರ ಕೆಲಸ ಮಾಡೋದಕ್ಕೆ ಅಲ್ಲಿಂದ ಇಲ್ಲಿಗೆ ಬರಬೇಕಾ ಅಂತ. ಅವರು ಊಟ ಮತ್ತು ವಸತಿ ಕೊಡ್ತಾರೆ, ಆದರೂ ಕೂಡ ಈ ಥರ ಕೆಲಸ ಮಾಡೋದಕ್ಕೆ ಅಲ್ಲಿಂದ ಇಲ್ಲಿ ಬರಬೇಕಾ ಅಂತ ನಂಗೆ ಅನಿಸುತ್ತೆ. ಈ ಥರ ಕೆಲಸಕ್ಕೆ ಕೊಡೋ ಸ್ಯಾಲ್ರಿ ಬಂದ್ಬಿಟ್ಟು 20,000 ಸಾವಿರ. ಅದರಲ್ಲಿ ಚಿಕ್ಕ ಪುಟ್ಟ ಖರ್ಚು ಅಂತ ಹೇಳಿದ್ರೆ 5,000 ಸಾವಿರ ಬಂದೇ ಬರುತ್ತೆ. ಇಲ್ಲಿ ಏನು ತಗೊಂಡ್ರೂ ಕಾಸ್ಟ್ಲಿನೇ ಇರುತ್ತೆ. ಹಾಗಾಗಿ ನಿಮ್ಗೆ ಸೇವ್ ಆಗೋದು 10,000 ಸಾವಿರ. ಅಷ್ಟನ್ನು ಉಳಿಸೋದಕ್ಕೆ ಇಷ್ಟು ದೂರ ಬರಬೇಕಾ ಅಂತ. ಅದರಲ್ಲಿ ಕೆಲವು ಹೇಳಬೇಕು ಅಂತ ಹೇಳಿದ್ರೆ ಈ ಸಿವಿಲ್ ವರ್ಕು, ಈ ಸಿವಿಲ್ ಹೆಲ್ಪರು, ಹಾಗೆ ನೋಡಿ ಮೆಕ್ಯಾನಿಕಲ್ ಹೆಲ್ಪರು, ಇನ್ನೂ ಕೆಲವೊಂದೆಲ್ಲ ಇದೆ. 1,500 2,000 ದಿರಮ್ಸ್ ಒಳಗಡೆ ಇದೆ. ಈ ಥರ ಕೆಲಸಕ್ಕೆ ಯಾರು ಬರೋಕ್ಕೆ ಹೋಗಬೇಡಿ. ಹಾಗೆ ಬೇರೆ ಬೇರೆ ಹೆಸರು ಹೇಳ್ಬಿಟ್ಟು ಈ ಥರ ಸ್ಯಾಲ್ರಿ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗಲೂ ಕೂಡ ನೀವು ಹುಷಾರಾಗಿರಿ. ಮಿನಿಮಮ್ ಎಜುಕೇಷನ್ ನಿಮ್ಮ ಕಡೆ ಇತ್ತು ಅಂತಂದರೆ ಬನ್ನಿ. ಎಕ್ಸಾಂಪಲ್ ಹೇಳಬೇಕಂದ್ರೆ ITI, ಡಿಪ್ಲೊಮೊ, ಡಿಗ್ರಿ ಈ ಥರ ಏನಾದರೂ ಎಜುಕೇಷನ್ ಮಾಡ್ಕೊಂಡಿದ್ದೀರಾ ಅಂದರೆ ತುಂಬ ಒಳ್ಳೆಯದು. ಹಾಗೆ ಡ್ರೈವಿಂಗ್ ಕೆಲಸ ಗೊತ್ತಿತ್ತು ಅಂದ್ರೂ ತುಂಬ ಚೆನ್ನಾಗಿರುತ್ತೆ. ಪರವಾಗಿಲ್ಲ, 40,000 ಸ್ಟಾರ್ಟಿಂಗ್ ಸ್ಯಾಲ್ರಿ ಸಿಗುತ್ತೆ ಕೆಲವು ಕಡೆ ಎಲ್ಲ. ಆ ಥರ ಕೆಲಸಕ್ಕೆ ಬನ್ನಿ. ದಯವಿಟ್ಟು ಈ ಥರ ಕೆಲಸಕ್ಕೆ ಬರಬೇಡಿ ಅನ್ನೋದು ನನ್ನ ಅನಿಸಿಕೆ. ಯಾಕಪ್ಪ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೆಲಸ ಮಾಡ್ತಿರೋರು ನೋಡಿ, ಇಲ್ಲಿ ಎಷ್ಟು ಬಿಸಿಲಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು. ಈ ಥರ ಕೆಲಸ ಮಾಡಿದ್ರೆ ಕಿಡ್ನಿಲಿ ಕಲ್ಲಾಗೋದು, ಡಿಹೈಡ್ರೇಷನ್ ಆಗೋದು, ಇನ್ನೂ ಬೇರೆ ಬೇರೆ ಆರೋಗ್ಯಕ್ಕೆ ನಿಮಗೆ ತೊಂದರೆ ಆಗುತ್ತೆ. ಇದೇ ಕೆಲಸನ ಊರಲ್ಲಿ ಮಾಡಿಬಿಟ್ಟು ಇದಕ್ಕಿಂತ ಒಳ್ಳೆ ಸ್ಯಾಲ್ರಿ ಸಂಪಾದನೆ ಮಾಡೋರು ಕೂಡ ಇದ್ದಾರೆ. ನೀವು ಬರಲೇಬೇಕು, ನೋಡಬೇಕು, ಸೌದಿ, ದುಬೈ, ಕತಾರ್, ಕುವೈತ್ ಎಲ್ಲ ನೋಡಬೇಕು ಅನ್ನೋಗಿದ್ರೆ ಬನ್ನಿ, ಅದು ನಿಮ್ಮಿಷ್ಟ. ನಾನು ಬರಲೇಬೇಡಿ ಅಂತ ಹೇಳೋದಿಲ್ಲ. ಆದರೆ ಇಲ್ಲಿ ಖರ್ಚು ವೆಚ್ಚ ನೋಡಿಕೊಂಡೇ ಬನ್ನಿ. ಇಷ್ಟು ಕಡಿಮೆ ಸ್ಯಾಲ್ರಿಗೆ ಬರೋಕ್ಕೆ ಹೋಗಬೇಡಿ, ನಿಮಗೇನು ಉಳಿಯೋದಿಲ್ಲ. ನಾನೊಬ್ಬ ಕನ್ನಡದವನಾಗಿ ಹೇಳೋದಿಷ್ಟೇ, ಇಲ್ಲಿ ಯಾರೂ ಈ ಥರ ಕೆಲಸ ಮಾಡೋದಕ್ಕೆ ನಮ್ಮ ಕನ್ನಡದವ್ರು ಬರ್ತಿಲ್ಲ, ಬರೋದು ಇಲ್ಲ, ಬರೋದು ಬೇಡ ಅಂತ ನನ್ನ ಅನಿಸಿಕೆ. ಇದಕ್ಕಿಂತ ನಮ್ಮೂರಲ್ಲಿ ಊಟದ ಅಂಗಡಿ, ಹೋಟೆಲ್ಲು, ಇಲ್ಲಾಂದರೆ ಆಟೋ, ಇಲ್ಲಾಂದರೆ ಝೊಮ್ಯಾಟೊ, ಇಲ್ಲ ಸೆಕ್ಯೂರಿಟಿ ಕೆಲಸ ಈ ಥರದ್ದೆಲ್ಲ ತುಂಬ ಸಿಗುತ್ತೆ ಬೆಂಗಳೂರಲ್ಲೇ. ಆ ಥರ ಕೆಲಸನೇ ಮಾಡಿ. 10,000 ಸಿಗಲಿ, ನೆಮ್ಮದಿಯಾಗಿರ್ತೀರ, ನಿಮ್ಮ ಫ್ಯಾಮಿಲಿ ಜೊತೆ ಇರ್ತೀರ. ಆದರೆ ಇಲ್ಲಿ ಬಂದು ಫ್ಯಾಮಿಲಿಯಿಂದನೂ ದೂರ, ದುಡ್ಡೂ ಕಡಿಮೆ, ನಿಮ್ಮ ಆರೋಗ್ಯಕ್ಕೆ ಏನಾದರೂ ಆದರೆ ಹೊಣೆನೂ ಇರೋದಿಲ್ಲ ಯಾರು. ನಿಮ್ಮ ಆರೋಗ್ಯನ ನೀವೇ ನೋಡ್ಕೋಬೇಕು. ಕಂಪ್ನಿ ಎಲ್ಲ ಚೆನ್ನಾಗಿತ್ತು ಅಂದರೆ ಫುಡ್ಡು, ಅಕಾಮಿಡೇಷನ್ ಎರಡೂ ಚೆನ್ನಾಗಿರುತ್ತೆ. ಕಂಪ್ನಿ ಚೆನ್ನಾಗಿಲ್ಲ ಅಂತಂದರೆ ಕೆಲವು ಸಲ ಸ್ಯಾಲ್ರಿಲೂ ಹಿಡ್ಕೊಂಡು ಕಟ್ ಮಾಡಿ ಕೊಡೋರು ಇದ್ದಾರೆ. ಅದನ್ನು ಸಹ ನಾವು ಕೇಳಿದ್ದೀವಿ. ಇನ್ನೂ ನೀವೇನು ಓದಿಲ್ಲ ಆದರೂ ಹೋಗಬೇಕು ಅಂತ ಇದ್ದರೆ ನಿಮ್ಗೆ ಯಾರು ಗೊತ್ತಿರೋರಿದ್ದರೆ ಅವ್ರ ಜೊತೆ ಬನ್ನಿ, ಇಲ್ಲ ಅವರು ರೆಫರೆನ್ಸ್ ತೊಗೊಂಡು ಬನ್ನಿ. ಸುಮ್ಮನೆ ಯಾರೋ ಹೇಳಿದ್ರು ಗೊತ್ತಿಲ್ಲ ಅಂತೇಳ್ಬಿಟ್ಟು, ಯಾರೋ ಏಜೆನ್ಸಿ ಕಳಿಸೋರು ಅಂತೇಳ್ಬಿಟ್ಟು ಖಂಡಿತ ಬರೋಕ್ಕೆ ಹೋಗಬೇಡಿ. ಅಲ್ಲಿಂದ ಕಳಿಸ್ಬೇಕಾದ್ರೆ ಚೆನ್ನಾಗೇ ಕಳಿಸ್ತಾರೆ. ಅದಾದಮೇಲೆ ಇಲ್ಲಿ ಬಂದಮೇಲೆ ನಿಮಗೆ ಕಷ್ಟ ಗೊತ್ತಾಗೋದು ಏನು ಅಂತ. ಬಂದಮೇಲೆ ನೀವು ಹೇಳಿದ ಕೆಲಸ ಇಲ್ಲಿ ಅಂತೂ ಖಂಡಿತ ಸಿಗೋದಿಲ್ಲ. ಅಲ್ಲಿ ಹೇಳ್ಬೇಕಾದ್ರೇ ಒಂದಿರುತ್ತೆ, ಇಲ್ಲಿ ಬಂದಮೇಲೆ ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ಇದಂತೂ ನನ್ನ ಕಣ್ಣಾರೆ ನೋಡಿರೋದು ಸತ್ಯ. ಹಾಗಾಗಿ ಹೇಳ್ತಾ ಇದ್ದೀನಿ ಪದೇ ಪದೇ. ಇನ್ನೂ ಕೆಲವರೆಲ್ಲ ನಂದು ಏನೂ ಓದಿಲ್ಲ ಬ್ರದರ್, ಆದರೂ ಏನಾದರೂ ಇದ್ದರೂ ಏನು ಕೆಲಸ ಕೊಟ್ಟರು ಮಾಡ್ತೀನಿ ಅಂತೆಲ್ಲ ಕೆಲವರು ರೆಸ್ಯೂಮ್ ಕಳಿಸ್ತಾಯಿದ್ರು. ಈ ಬಿಸಿಲಲ್ಲಿ ನೀವು ಏನು ಕೆಲಸ ಮಾಡೋಕ್ಕೂ ಸಾಧ್ಯ ಇಲ್ಲ. ನೋಡಿ ಬಿಸಿಲು ಹೇಗಿದೆ. ಈ ಬಿಸಿಲಿಗೆ ನಿಮ್ಮ ಆರೋಗ್ಯ ಹಾಳಾಗೋದಂತೂ ಖಂಡಿತ. ಆದರೆ ನಮ್ಮೂರಲ್ಲಿ ಅಟ್ಲೀಸ್ಟ್ ಮಳೆನಾದರೂ ಬರ್ತಾ ಇರುತ್ತೆ, ಮರ ಗಿಡನಾದರೂ ಇರುತ್ತೆ. ಇಲ್ಲ ಬೇಡ ಅಂದರೆ ನೀವು ನಿಮ್ಮ ಮನೇಲಿ ಒಂದೇ ಹೊತ್ತು ಊಟ ಆಗಲಿ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು. ಆದರೆ ಇಲ್ಲಿ ಬಂದಮೇಲೆ ಆಗಲ್ಲ, ಕೆಲಸ ಮಾಡಲೇಬೇಕು. ಇದ್ರ ಮಧ್ಯದಲ್ಲಿ ನಿಮ್ಗೇನಾದರೂ ಎಮರ್ಜೆನ್ಸಿ ಬಂತು ಅಂತಂದರೆ ನಿಮಗೆ ಊರಿಗೆ ಕಳಿಸೋದೂ ಕಷ್ಟನೇ. ನಿಮ್ಮ ಕಂಪ್ನಿ ಒಳ್ಳೆಯದಾಗಿದ್ದರೆ ಕಳಿಸ್ತಾರೆ, ಇಲ್ಲಾಂದರೆ 2 ವರ್ಷ ಇಲ್ಲೇ ಲಾಕು. ಇಲ್ಲ ಆದರೂ ಬರಬೇಕು ಅಂತಿದ್ರೆ ಯಾರಾದರೂ ಗೊತ್ತಿರೋರ ಜೊತೆ ಬನ್ನಿ, ಇಲ್ಲಾಂದರೆ ಹೋಟೆಲು, ರೆಸ್ಟೋರೆಂಟು ಈ ಥರ ಕೆಲಸಕ್ಕೆ ಬನ್ನಿ.
ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ನಾನು ಕೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.